ನಮಸ್ತೆ. ಸೆಜಿಟೇರಿಯಸ್ ಧನಸು ರಾಶಿಯವರ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಡಿಸೆಂಬರ್ ತಿಂಗಳದ್ದು ಅಲ್ದಿರ ನೀವು ಇದನ್ನು ಬೇರೆ ತಿಂಗಳಲ್ಲಿ ಕೂಡ ನೋಡಬಹುದು. ದೇವಸ್ಥಾನದ ಕಾರ್ಯಗಳು ಎಲ್ಲಿವರೆಗೂ ಬಂತು, ಎಲ್ಲವೂ ಕೂಡ ಅಲ್ಲಲ್ಲೇ ನಿಂತು ಹೋಗಿದೆ. ಗಮನ ಎಲ್ಲಿದೆ, ಹೇಳಿದ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಕೆಲಸನ ಯಾಕೆ ಒಪ್ಕೊಳ್ಳೋದು ಅನ್ನೋ ರೀತಿಲಿ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗಿದೆ. ಯಾರಿಗಾಗಿ ಪ್ರಶ್ನೆ ಬಂದಿದೆ ನನಗೆ ಗೊತ್ತಿಲ್ಲ, ನೀವೇ ನಿರ್ಧಾರನ ತಗೊಳ್ಳಿ. ಸೊ ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ಒಳ್ಳೆ ಹೆಣ್ಮಗಳು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ತುಂಬ ಚೆನ್ನಾಗಿರುವಂಥ ಹೆಣ್ಮಕ್ಳು, ಸಿಂಗಲ್ ಪೇರೆಂಟ್ಸ್ ಯಾರಿದ್ದೀರಾ, ಡೆಫಿನೆಟ್ಲಿ ರಿಯೂನಿಯನ್ ಇದೆ. ಡೆಫಿನೆಟ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ, ಭೂಮಿ ತಾಯಿಯ ಆಶೀರ್ವಾದ, ಧಾನ್ಯಲಕ್ಷ್ಮಿಯ ಆಶೀರ್ವಾದ, ಗೂಬೆ ಕಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ದುಷ್ಟರ ಕೂಟ ಒಂದಷ್ಟು ಸಮಸ್ಯೆಯನ್ನು ಮಾಡ್ತಾ ಇದೆ, ಇದನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದೇವರ ನಾಮಸ್ಮರಣೆ, ಭಜನೆ, ಹರಿಕತೆ ಇಂಥದ್ದನ್ನು ಮನೆಯಲ್ಲಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸಿಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಅನುಕೂಲಕ್ಕಾಗಿ ವಿದೇಶಕ್ಕೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನ ಶಾಂತವಾದಂಥ ರೀತಿಯಲ್ಲಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಆ ಶಾಂತ ರೀತಿಯಲ್ಲಿ ಬದಲಾಗಿರುವಂಥ ನಿಮ್ಮ ಜೀವನಕ್ಕೆ ಆ ಭಗವಂತನ ಆಶೀರ್ವಾದದಿಂದ ಬದಲಾಗಿರುವಂಥ ನಿಮ್ಮ ಜೀವನಕ್ಕೆ ಭಗವಂತನ ಕೃಪಾಶೀರ್ವಾದ ಎಷ್ಟಿದೆ ಅಂತ ಮರಿಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ತುಂಬ ದುಡುಕಿ ನಿರ್ಧಾರನ ತಗೊಳ್ತೀರಾ, ಆ ದುಡುಕಿ ನಿರ್ಧಾರನ ತಗೊಬೇಡಿ ಅನ್ನುವಂಥದ್ದು ಇದೆ. ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನೆಯ ಹೆಣ್ಮಕ್ಳು ನಗ್ನಗ್ತಾ ಇರಬೇಕು, ಹೆಣ್ಮಕ್ಳು ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ. ಸೊ ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಪ್ರೋಗ್ರೆಸ್ ಸಿಗ್ತಾ ಇಲ್ಲ ಅಂದರೆ ಪ್ರೋಗ್ರೆಸ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಏನೋ ಒಂದು ಎಂಟರ್ಪ್ರೈಸ್ ಸಾರಿ ಪ್ರೊನೌನ್ಸಿಯೇಷನ್ ತಪ್ಪಾಗ್ತಾ ಇದೆ, ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಸಮುದ್ರದ ಆಚೆಗಿನ ಸಂಬಂಧಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಸಮುದ್ರದ ಆಚೆ ನೀವು ಒಂದಷ್ಟು ವ್ಯವಹಾರನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿ ನ್ಯೂ ಬಿಗಿನಿಂಗ್ ಇದೆ. ಎಲ್ಲನೂ ಲೆಟ್ ಗೋ ಮಾಡಿ ಒಂದು ಜೀವನದಲ್ಲಿ ಆಗಬೇಕು ಆಗಬಾರ್ದು ಅನ್ನುವಂಥ ರೀತಿಲಿ ನಿಮ್ಮ ಜೀವನ ಇದ್ದರೆ, ಸೊ ಇವಾಗ ಒಂದು ಕಣ್ಣು ಮುಚ್ಕೊಂಡು ನಂಬಿ ಯೂನಿವರ್ಸ್ ನಿಮ್ಗೇನು ಕೊಡುತ್ತೋ ಆ ರೀತಿಲಿ ಆ ದಾರಿಲಿ ನಡೆದುಬಿಡಿ. ಇದುವರೆಗೂ ಬರದೇ ಇರುವಂಥ ರೀತಿಲಿ ನಿಮಗೆ ಅವಕಾಶಗಳು ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ದೇವರ ನಿರ್ಧಾರಕ್ಕೆ ವಿರುದ್ಧವಾಗಿ ನೀವು ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಹಾಗೆಲ್ಲ ಮಾಡಬೇಡಿ. ಒಂದು ಜಡ್ಜ್ಮೆಂಟ್ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಸೊ ಪಾಸ್ಟ್ ಲೈಫಲ್ಲಿ ನೀವು ಸ್ಟಾರ್ ಆಗಿಲ್ಲ ಅಂತ ಈ ಲೈಫಲ್ಲಿ ಸ್ಟಾರ್ ಆಗೋಕ್ಕೆ ಬಂದಿರಬಹುದು. ಬಟ್ ನಥಿಂಗ್ ಟು ವರಿ, ಟೈಮ್ ಬಂದಾಗ ಎಲ್ಲರೂ ಸ್ಟಾರ್ ಆಗೇ ಆಗ್ತಾರೆ. ಸೊ ಒಂದಲ್ಲ ಒಂದು ರೀತಿಲಿ ನಿಮಗೆ ಪಾಸಿಟಿವಿಟಿ ಬಂದೇ ಬರುತ್ತೆ. ಸೊ ಸ್ಟಾರ್ ಸೀಡ್ ಕೂಡ ಇರಬಹುದು. ನೀವು ಅಂದ್ಕೊಂಡಿರುವಂಥ ಆಸೆ ಆಕಾಂಕ್ಷೆಗಳು ಏನಿದೆ ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈಡೇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಐಡಿಯಾ ಮಾಡ್ಕೊಂಡು ಮುಂದುವರಿರಿ, ನಿಮ್ಮದೇ ಆದ ರೂಲ್ಸ್ ಇರಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಇದು ಯಾವುದು ಬೇಡ ನನಗೆ, ನಾನು ಎಲ್ಲದರಿಂದ ದೂರ ಉಳಿಬೇಕು ಅನ್ನುವಂಥ ರೀತಿಯಲ್ಲಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಯಾರೋ ನಿಮ್ಮ ಪ್ರೀತಿನ ಧಿಕ್ಕರಿಸಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬೇರೆಯವರು ಕೂಡ ನಿಮ್ಮ ಜೀವನದಿಂದ ದೂರ ಆಗ್ತಾರೆ, ನೀವು ಕೂಡ ಬೇರೆಯವ್ರ ಜೀವನದಿಂದ ದೂರ ಆಗ್ತೀರಾ ಅನ್ನುವಂಥದ್ದು. ಸೊ ಲವ್ ಲೈಫ್ ಬೇಡ ನನಗೆ, ನಾನು ಹೇಗಿದ್ರು ಸಿಂಗಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಅಂತ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಪದೇ ಪದೇ ನಿಮ್ಮ ಮ್ಯಾರೇಜನ್ನು ತಪ್ಪಿಸ್ತಾ ಇದ್ದಾರೆ, ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ನಿಮಗೆ ಪ್ರಪೋಸಲ್ ಬರೆದಿರೋ ಹಾಗೆ ತಡೀತಿದ್ದಾರೆ. ಯಾರು ತಡೀತಿದ್ದಾರೋ ಅವರೆಲ್ಲರೂ ಇನ್ಮೇಲೆ ದೂರ ಆಗ್ತಾರೆ. ಕೆಲವ್ರಿಗೆ ನಿಮ್ಮ ಜೀವನಕ್ಕೆ ಪಾರ್ಟ್ನರ್ ಆಗಬೇಕು ಅಂತ ಬಂದವ್ರನ್ನ ಬಂದ ದಾರಿಲೇ ಅರ್ಧ ದಾರಿಲೇ ವಾಪಸ್ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಗಮನ ಹಣದ ಮೇಲಿದೆ, ಹಣದ ಗಮನ ನಿಮ್ಮ ಮೇಲಿದೆ. ಸೊ ಕೆರಿಯರ್ ಕಡೆ ಗಮನನ ಕೊಡಿ, ಹೆಚ್ಚಿನ ಹಣನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಯಾವಾಗಲೂ ದೂರ ಇದ್ರೇ ಚಂದ.
ಸೊ ಇದೊಂದು ಕಾರ್ಮಿಕ್ ಕನೆಕ್ಷನ್ ಇದೆ. ಕೆಲವರು ನಿಮ್ಮನ್ನು ಭೇಟಿ ಆಗಬಾರ್ದು ಅನ್ನೋದು ವಿಧಿ ಲಿಖಿತ ಇದೆ. ಸೊ ಒಂದಷ್ಟು ಸೋಲ್ ಪರ್ಪಸ್ ಇದೆ, ಆ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವರ ಭೇಟಿ ಇಲ್ಲಿ ನಿಷಿದ್ಧ ಅಂತ ಕೂಡ ಇದೆ. ಐ ಮೀನ್ ಗೊತ್ತಿಲ್ಲ, ನಿಷಿದ್ಧಾಗಿ ನಾನು ಮೊನ್ನೆ ಪದಕೋಶದಲ್ಲಿ ಒಂದು ಹೊಸ ವರ್ಡನ್ನು ಓದಿದೆ, ಪದಕೋಶದಲ್ಲೋ ಎಲ್ಲೋ ಓದಿದೆ, ನೆನಪಿಲ್ಲ. ಸೊ ನಿಷಿದ್ಧ ಅಂದರೆ ಸಮಥಿಂಗ್ ಏನೋ ಬೇರೆ, ಬ್ರಹ್ಮಾಂಡ ಪುರಾಣ ಓದ್ತಾ ಇರ್ಬೇಕಾದ್ರೆ ಅದರಲ್ಲಿ ನಿಷಿದ್ಧ ಅನ್ನುವಂಥ ಪದಕ್ಕೆ ಬೇರೆ ಅರ್ಥನೇ ಸಿಕ್ತು. ಸೊ ಮರ್ತೋಯ್ತು ಏನು ಅರ್ಥ ಅಂತ, ನೆನ್ಪಿಟ್ಕೊಂಡು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ನೀವಿಬ್ಬರು ಭೇಟಿ ಆಗಬಾರ್ದು ಅನ್ನೋದು ಎಲ್ಲ ಒಂದು ಕಡೆ ಯೂನಿವರ್ಸಿನ ಉದ್ದೇಶ ಕೂಡ ಇದೆ. ಸೊ ಹಾಗಾಗಿ ನೀವಿಬ್ಬರು ಭೇಟಿ ಆಗಬೇಕು ಬೇಡವೋ ನೀವೇ ನಿರ್ಧಾರ ತಗೊಳ್ಳಿ. ಸೊ ಹೊಸ ಕೆಲಸ ಸಿಗುವಂಥದ್ದು, ಹೊಸ ಜಾಬ್ಗೆ ಹೋಗುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ನೋಡುವಂಥದ್ದು ಕೂಡ ಇದೆ. ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ. ತುಂಬ ಬಿಸ್ನೆಸ್ ಮಾಡುವಂಥ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾರೆ. ಆಗಲೇ ಮಹಾಲಕ್ಷ್ಮಿನೇ ಬಂದಿರೋದ್ರಿಂದ ಎಲ್ಲ ಪಾಸಿಟಿವ್ ಆಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆ ಸಿಂಗಲ್ ಪೇರೆಂಟ್ಸ್ ಜೊತೆ ನಿಮಗೆ ರಿಯೂನಿಯನ್ನ ಮಾಡಿಸ್ತಾರೆ ಅನ್ನುವಂಥದ್ದು ಇದೆ. ಐ ಮೀನ್ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ಅವರಿಗೆ ನಿಮ್ಮ ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗುತ್ತೆ, ಬೇಡ ಅಂದರೆ ಹೊಸ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ. ಗಾಡಿ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇಡೀ ಪ್ರಪಂಚದಲ್ಲೇ ಒಂಚೂರು ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ 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 ಇದೆ. ಲೋನ್ಗೆ ಅಪ್ಲೈ ಮಾಡಿರೋರಿಗೆ ಲೋನ್ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಸುತ್ತಮುತ್ತ ಸಾಕಷ್ಟು ಗಾಸಿಪ್ಸ್ ಇದೆ. ಏನು ಮಾಡ್ತಾ ಇದ್ದೀರಾ ಗಾಸಿಪ್ಪನ್ನು ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಫೀಮೇಲ್ ಪರ್ಸನ್ಸ್ ಜಾಸ್ತಿ ಗಾಸಿಪ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಜುಪಿಟರ್ ಇದೆ, ಅದೃಷ್ಟ ನಿಮ್ಮ ಕಡೆ ಇದೆ. ಗುರು, ಓಕೆ, ಗುರು ಮೊದಲನೇ ಮನೆ, ಎರಡನೇ ಮನೆ, ಚಂದ್ರ ಇದ್ದಾರೆ. ಸೊ ಚಂದ್ರ ಗುರು ಯೋಗ ನಡೀತಾ ಇರಬಹುದು ನಿಮಗೆ. ಸದ್ಯಕ್ಕೆ ಇಮಿಡಿಯೇಟಾಗಿ ಏನು ಮಾಡಬೇಕು ಅದರ ಕಡೆ ಗಮನನ ಕೊಡಿ. ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮಾತ್ರ ಮಾಡಿ, ಬೇರೆ ಯಾರನ್ನೂ ಪಾರ್ಟ್ನರ್ಶಿಪ್ ಆಗಿ ತೊಗೊಳಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತಿದೆ ನಿಮ್ಮ ನಂಬಿಕೆ ತುಂಬ ದುಬಾರಿ. ಸೊ ಆ ನಂಬಿಕೆನ ಕಳ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಹಣ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾದಂಥ ಸಮಯ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಆಸ್ಕ್ ಏಂಜಲ್ಸ್ನ ಕೇಳಿ ಅನ್ನುವಂಥದ್ದು. ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲೇ ಕೆಲವು ವಿಚಾರಗಳು ನಡೆಯುತ್ತೆ. ನೋ ಇದೆ, ವೆಯ್ಟ್ ಇದೆ. ಇಫ್ ಯು ಬಿಲೀವ್ ಸೊ ರೀಕನ್ಸಿಡರ್, ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ನಿಮ್ಮ ನಂಬಿಕೆಗಳನ್ನ ಯಾರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಚಂದ್ರ ಶಾಂತಿ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಹೆಚ್ಚು ಬೆಳ್ಳಿನ ತರಿಸಿ ಅಥವಾ ಯಾವುದಾದ್ರೂ ಮೀನುಗಳಿಗೆ ಊಟನ ಹಾಕಿ, ಒಂಚೂರು ಬೆಳ್ಳಿನ ಹರಿಯೋ ನೀರಲ್ಲಿ ಹಾಕಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಸೊ ಇಷ್ಟ ಬಂದಷ್ಟು ರೀತಿಯಲ್ಲಿ ನಿಮ್ಮ ಜೀವನನ ನೀವು ಪ್ರೀತಿಸಿ. ಯಾಕೆಂದರೆ ತುಂಬ ದುಡ್ಡು ಬರ್ತಿದೆ. ದುಡ್ಡು ಬಂದಾಗ ನಮ್ಮ ಜೀವನನ ನಾವು ಪ್ರೀತಿಸ್ಬೇಕು. ಆವಾಗ ನಮ್ಮ ಜೀವನಕ್ಕೆ ಏನೇನು ಖುಷಿ ಕೊಡುತ್ತೋ ಅದನ್ನೆಲ್ಲ ಖರೀದಿ ಮಾಡಬೇಕು, ಮಸ್ತ್ ಮಜಾ ಮಾಡಬೇಕು. ಅದನ್ನು ಮಾಡಿ ಎಂಜಾಯ್ ಮಾಡಿ. ಅದೇ ಲವ್ ಲೈಫ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಲಕ್ಷ್ಮೀ ಕಟಾಕ್ಷ ಸಿಗೋ ಹಾಗಾಗಲಿ ಅಂತ ಹಾರೈಸ್ತಾ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್.